ಬಸವರಾಜ್ ಮೇಲೆ ಗುಂಡು ಆಕ್ಟ್ ಹಾಕಬೇಕು ಅನ್ನೋದು ಒಂದು ನಡೀತಾ ಇದೆ ಅಂತ ಒಂದು ಮಾಹಿತಿ ಸರ್. ಮತ್ತೆ ಅವನಲ್ಲಿ ಆ ಏರಿಯಾದಲ್ಲಿ ಪೂರ್ತಿ ಮಂತ್ಲಿ ಕಲೆಕ್ಟ್ ಮಾಡ್ತಿದ್ದ, ಹಪ್ತಾ ಕಲೆಕ್ಟ್ ಮಾಡ್ತಿದ್ದ ಅನ್ನೋದೊಂದು ಆ ಥರ ದೂರ ನಮಗೆ ಬಂದಿದೆ. ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ಲಿ ಇದು ಮೊನ್ನೆ ನಡೆದಿದ್ದ ಘಟನೆ, ಒಂದು GBA ಫುಟ್ಪಾತ್ ಕ್ಲಿಯರೆನ್ಸ್ ಟೈಮಲ್ಲಿ ಆಗಿತ್ತು. ಅದ್ರ ಪೈಕಿ ಟೋಟಲ್ 12 ಜನ ಅರೆಸ್ಟ್ ಆಗಿದೆ. ಅದರಲ್ಲಿ ಯಾರ ಮೇಲೆ ಮೇನ್ ಆರೋಪ ಇತ್ತು ಬಸವರಾಜ್ ಎಂಬವರು, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಕೆಲವು ನಮಗೆ ಕಂಪ್ಲೇಂಟ್ಸ್ಗಳು ಬಂದಿದೆ. ಅಲ್ಲಿ ಅವ್ರದ್ದೇ ಒಂದು ದರ್ಬಾರ್ ಇತ್ತು ಅಂತ, ಅಥವಾ ಅವ್ರದ್ದೇ ಉಸ್ತುವಾರಿಯಲ್ಲಿ ಈ ಥರ ಎಲ್ಲ ಕೆಲಸ ಆಗಿತ್ತು, ಫುಟ್ಪಾತ್ ಎನ್ಕ್ರೋಚ್ಮೆಂಟ್, ಅದೆಲ್ಲ ತನಿಖೆಯಲ್ಲಿ ಹೊರಗೆ ಬರ್ತದೆ. ಆಸ್ ಆಫ್ ನಾವು ವರ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಇದೆ. ಸೊ ಅದು ಪ್ಲಸ್ ಬೇರೆ ಕೆಲವು ಕೇಸಸ್ ಪ್ರಕರಣದಲ್ಲಿ ಕೂಡ ಅವರು ಕೇಸ್ ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ. ಎಲ್ಲ ಸೇರಿ ಸೂಕ್ತ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಓಕೆ ಸರ್. ಬಸವರಾಜ್ ಮೇಲೆ ಗುಂಡು ಆಕ್ಟ್ ಹಾಕಬೇಕು ಅನ್ನೋದು ಒಂದು ನಡೀತಾ ಇದೆ ಅಂತ ಒಂದು ಮಾಹಿತಿ ಸರ್. ಮತ್ತೆ ಅವನಲ್ಲಿ ಆ ಏರಿಯಾದಲ್ಲಿ ಪೂರ್ತಿ ಮಂತ್ಲಿ ಕಲೆಕ್ಟ್ ಮಾಡ್ತಿದ್ದ, ಹಪ್ತಾ ಕಲೆಕ್ಟ್ ಮಾಡ್ತಿದ್ದ ಅನ್ನೋದೊಂದು ಆ ಥರ ದೂರ ನಮಗೆ ಬಂದಿದೆ. ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ಲಿ ಇದು ಮೊನ್ನೆ ನಡೆದಿದ್ದ ಘಟನೆ, ಒಂದು GBA ಫುಟ್ಪಾತ್ ಕ್ಲಿಯರೆನ್ಸ್ ಟೈಮಲ್ಲಿ ಆಗಿತ್ತು. ಅದ್ರ ಪೈಕಿ ಟೋಟಲ್ 12 ಜನ ಅರೆಸ್ಟ್ ಆಗಿದೆ. ಅದರಲ್ಲಿ ಯಾರ ಮೇಲೆ ಮೇನ್ ಆರೋಪ ಇತ್ತು ಬಸವರಾಜ್ ಎಂಬವರು, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಕೆಲವು ನಮಗೆ ಕಂಪ್ಲೇಂಟ್ಸ್ಗಳು ಬಂದಿದೆ. ಅಲ್ಲಿ ಅವ್ರದ್ದೇ ಒಂದು ದರ್ಬಾರ್ ಇತ್ತು ಅಂತ, ಅಥವಾ ಅವ್ರದ್ದೇ ಉಸ್ತುವಾರಿಯಲ್ಲಿ ಈ ಥರ ಎಲ್ಲ ಕೆಲಸ ಆಗಿತ್ತು, ಫುಟ್ಪಾತ್ ಎನ್ಕ್ರೋಚ್ಮೆಂಟ್, ಅದೆಲ್ಲ ತನಿಖೆಯಲ್ಲಿ ಹೊರಗೆ ಬರ್ತದೆ. ಆಸ್ ಆಫ್ ನಾವು ವರ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಇದೆ. ಸೊ ಅದು ಪ್ಲಸ್ ಬೇರೆ ಕೆಲವು ಕೇಸಸ್ ಪ್ರಕರಣದಲ್ಲಿ ಕೂಡ ಅವರು ಕೇಸ್ ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ. ಎಲ್ಲ ಸೇರಿ ಸೂಕ್ತ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಓಕೆ ಸರ್. ಬಸವರಾಜ್ ಮೇಲೆ ಗುಂಡು ಆಕ್ಟ್ ಹಾಕಬೇಕು ಅನ್ನೋದು ಒಂದು ನಡೀತಾ ಇದೆ ಅಂತ ಒಂದು ಮಾಹಿತಿ ಸರ್. ಮತ್ತೆ ಅವನಲ್ಲಿ ಆ ಏರಿಯಾದಲ್ಲಿ ಪೂರ್ತಿ ಮಂತ್ಲಿ ಕಲೆಕ್ಟ್ ಮಾಡ್ತಿದ್ದ, ಹಪ್ತಾ ಕಲೆಕ್ಟ್ ಮಾಡ್ತಿದ್ದ ಅನ್ನೋದೊಂದು ಆ ಥರ ದೂರ ನಮಗೆ ಬಂದಿದೆ. ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ಲಿ ಇದು ಮೊನ್ನೆ ನಡೆದಿದ್ದ ಘಟನೆ, ಒಂದು GBA ಫುಟ್ಪಾತ್ ಕ್ಲಿಯರೆನ್ಸ್ ಟೈಮಲ್ಲಿ ಆಗಿತ್ತು. ಅದ್ರ ಪೈಕಿ ಟೋಟಲ್ 12 ಜನ ಅರೆಸ್ಟ್ ಆಗಿದೆ. ಅದರಲ್ಲಿ ಯಾರ ಮೇಲೆ ಮೇನ್ ಆರೋಪ ಇತ್ತು ಬಸವರಾಜ್ ಎಂಬವರು, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಕೆಲವು ನಮಗೆ ಕಂಪ್ಲೇಂಟ್ಸ್ಗಳು ಬಂದಿದೆ. ಅಲ್ಲಿ ಅವ್ರದ್ದೇ ಒಂದು ದರ್ಬಾರ್ ಇತ್ತು ಅಂತ, ಅಥವಾ ಅವ್ರದ್ದೇ ಉಸ್ತುವಾರಿಯಲ್ಲಿ ಈ ಥರ ಎಲ್ಲ ಕೆಲಸ ಆಗಿತ್ತು, ಫುಟ್ಪಾತ್ ಎನ್ಕ್ರೋಚ್ಮೆಂಟ್, ಅದೆಲ್ಲ ತನಿಖೆಯಲ್ಲಿ ಹೊರಗೆ ಬರ್ತದೆ. ಆಸ್ ಆಫ್ ನಾವು ವರ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಇದೆ. ಸೊ ಅದು ಪ್ಲಸ್ ಬೇರೆ ಕೆಲವು ಕೇಸಸ್ ಪ್ರಕರಣದಲ್ಲಿ ಕೂಡ ಅವರು ಕೇಸ್ ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ. ಎಲ್ಲ ಸೇರಿ ಸೂಕ್ತ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಓಕೆ ಸರ್.